ಇವತ್ತು ವಿಡಿಯೋದಲ್ಲಿ ನಾನು ಬಾರ್ಡ್ರ್ ಬಂದಿರುತ್ತೆ, ಬಟ್ ಬಾರ್ಡ್ರ್ ಕೊಟ್ಟು ಸ್ವಲ್ಪ ಬಾರ್ಡ್ರ್ ಕೊಡ್ತಾರೆ ಅಥವಾ ಇಲ್ಲಿ ಒಂದು 3/4 ಬಫ್ ಕೊಡಬೇಕಾಗುತ್ತಲ್ಲ ಸ್ಲೀವ್ಸ್ಗೆ. ಆ ಥರ ಬ್ಲೌಸ್ ಏನಾದರೂ ಸ್ಲೀವ್ಸ್ ನೀವು ಕಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಹೊಸಬ್ರಿಗೆ ಸ್ವಲ್ಪ ಈಸಿ ಆಗಲಿ ಅಂತ ನಾನು ಹೇಳ್ತಾ ಇರೋವಂಥದ್ದು. ಇದು ಬಾರ್ಡ್ರ್ ನೀವು ತೊಗೊಬಿಡಿ, ಸಪ್ರೇಟ್ ತೊಗೊಂಬಿಡಿ ಬಾರ್ಡ್ರನ್ನ. ಇದೇನಾದರೂ ಕ್ಲಾತ್ ಕಟ್ ಮಾಡ್ತೀರಾ ಅಂದರೆ ಫಸ್ಟು ನೀವು ಲೈನಿಂಗ್ನ ಸ್ಲೀವ್ಸ್ ಲೈನಿಂಗ್ನ ಫಸ್ಟ್ ಕಟ್ ಮಾಡಿ ಇಟ್ಕೊಂಡಿರಿ. ಸ್ಲೀವ್ಸ್ನ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡು ನಂತರ ಇದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ, ಈಗ ಇದು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈಗ 4 ಪದ್ರ ಇದೆ ಅಲ್ವಾ, 1 2 3 4 ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲ ಎಕ್ಸ್ಟ್ರಾ ಕ್ಲಾತ್ ಇತ್ತು ಅಂದರೆ ಇಲ್ಲಿವರೆಗೂ ಓಕೆ, ಅದೊಂದು ಫೋಲ್ಡ್ ಮಾಡ್ಕೊಂಡಿರೋದನ್ನು. ಇಲ್ಲ ಇಷ್ಟೇ ಇದ್ರೂ ನಿಮಗೆ ಅಲ್ಲಿ ಜಾಯಿಂಟ್ ಮಾಡ್ಕೊಬೇಕಾಗುತ್ತೆ. ಎಕ್ಸ್ಟ್ರಾ ಏನಾದ್ರು ಇತ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಒಂದು 4 ಇಂಚ್ಗೆ 3.5 ಇಲ್ಲಾಂದರೆ 4 ಇಂಚ್ಗೆ ನೀವು ಒಂದು ಮಾರ್ಕ್ ಮಾಡಿಕೊಂಡು ನಂತರ ಇಷ್ಟೇ ಈಸಿ ಅಂದರೆ ಈಸಿ ನಾನು ಹೇಳ್ಕೊಡ್ತಾ ಇರೋಂಥ ಮೆಥಡು. ಇದಿಷ್ಟನ್ನು ಬಫಿಗ ಅಂತ ಬಿಟ್ಕೊಳ್ಳಿ. ನಂತರ ಏನಿದೆ ಅಲ್ವ ಇದಿಷ್ಟನ್ನು ಕಟ್ ಮಾಡಿಕೊಂಡು ನಾರ್ಮಲ್ ಸ್ಲೀವ್ಸಿಗೆ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಬರೋ ಅಂಥದ್ದನ್ನು ನೀವು ನೋಡಿ ಬಫಿಗೆ ಇಟ್ಕೊಳ್ಳಿ. ಆವಾಗ ನೀಟಾಗಿ ಬಫ್ ನಿಮಗೆ ಕೂತ್ಕೊಳ್ಳುತ್ತೆ. ಇಲ್ಲ ಇನ್ನೊಂದು ನನಗೆ ಎಕ್ಸ್ಟ್ರಾ ಬೇಕು, ದಪ್ಪ ಬೇಕು ಅಂದರೆ ಇದನ್ನು ಇನ್ನೂ ಒಂದು ಸ್ವಲ್ಪ ಜರುಗಿಸ್ಕೊಂಡು ಇಲ್ಲಿ ಬಟ್ಟೆ ಕೊಟ್ಕೊಂಡು ನಂತರ ಇಟ್ಕೊಂಡ್ರೆ ಅದು ಅಷ್ಟೇ ತುಂಬಾ ಜಾಸ್ತಿ ಬಫ್ ಬೇಕು ಅಂದ್ರೂ ಬರುತ್ತೆ. ನಂತರ ಇಲ್ಲಿ ಒಂದು ಪಟ್ಟಿನ ಹೊಲ್ಕೊಳ್ಳಿ. ಆವಾಗ ಒಂದು ಬಫ್ ಸ್ಲೀವ್ಸಲ್ಲಿ ಈಗೆಲ್ಲ ನಡೀತಾ ಇರೋದು ಉದ್ದ ಸ್ಲೀವ್ಸಲ್ಲೇ 2 ಸೈಡು ಬಫ್ ಕೊಟ್ಟು ಪಟ್ಟಿ ಬರೋ ಅಂಥದ್ದು. ಆ ಒಂದು ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ. ಯಾರೆಲ್ಲ ಹೊಸಬ್ರು ಕಲಿತಾ ಇದ್ದೀರಲ್ಲ ಅವ್ರಿಗೆಲ್ಲ ಇದು ಈಸಿ ಆಗಲಿ ಅಂತ ನಾನು ವಿಡಿಯೋನ ಹಾಕಿರೋ ಅಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್.